ಎವ್ರಿವನ್, ವೆಲ್ಕಮ್ ಟು ಫುಡ್ ಕ್ರಶ್ ಮೇಘು ವ್ಲಾಗ್ಸ್. ನಾನು ನಿಮ್ಮ ಮೇಘ್ನ. ಇವತ್ತು ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡೋದನ್ನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ವೀಡಿಯೋದಲ್ಲಿ ಯಾವುದು ಸ್ನ್ಯಾಕ್ಸು ಅಂತ. ಚೀಸ್ ಕಾರ್ನ್ ಬ್ರೆಡ್ ಟೋಸ್ಟ್ ಅಂತ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕ್ವಿಕ್ಕಾಗಿ ಮಾಡೋದು ಈವ್ನಿಂಗ್ ಸ್ನ್ಯಾಕ್ಸು. ಬರೀ ಯಾವ ಥರ ಮಾಡೋದು ಅಂತ ನೋಡೋಣ. ಕಾರ್ನ ತೊಗೊಳ್ಳೋಣ. ಕಾರ್ನ ಎಲ್ಲ ಸುಲ್ಕೋಬೇಕು. ಫಸ್ಟಿಗೆ ನಾವು ಹೊಲದಲ್ಲೇ ಬೆಳೆದಿದ್ವಿ ಕಾರ್ನ, ಹೊಲದಿಂದ ತಂದಿದ್ದಿದ್ದು. ಇದನ್ನು ನೀರಲ್ಲಿ ಒಂದು 10 ಮಿನಿಟ್ಸ್ನ ಬೇಯಿಸಬೇಕು. ಸ್ವಲ್ಪ ಉಪ್ಪು ಹಾಕಿ, ರುಚಿಗಷ್ಟು ಉಪ್ಪು ಹಾಕಿ ಬೇಯಿಸೋಣ ಅದನ್ನು. ಈ ಕಡೆ ಚೀಸ್ನ 25 ಗ್ರಾಮ್ ಅಷ್ಟು ಇದನ್ನು ಚೀಸ್ನ ನೀಟಾಗಿ ತುರ್ಕೋಬೇಕು. ಸಣ್ಣಕ್ಕೆ ಒಂಥರ ಫುಲ್ ಸಣ್ಣಕ್ಕಾಗೋಷ್ಟು ತುರ್ಕೋಬೇಕು ಅದನ್ನು ಫುಲ್ಲು. ಅದಕ್ಕೆ ಕಾರ್ನ ಬೇಯಿಸಿರೋದನ್ನ ಹಾಕಬೇಕು. ಸಣ್ಣದಾಗಿ ಕೊತ್ತಂಬರಿನ ಹೆಚ್ಚಿಟ್ಕೊಂಡಿರಬೇಕು. ಇದೊಂದು 10 ಮಿನಿಟ್ಸ್ ಸಾಕು ಬೇಯಿಸೋಕ್ಕೆ. 10 to 15 ಮಿನಿಟ್ಸಲ್ಲಿ ಬೆಂದ್ಬಿಡುತ್ತೆ. ಸ್ವಲ್ಪ ಅಲ್ವಾ ಬೇಯುತ್ತೆ. ಈಗ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ಅದಕ್ಕೆ 1/2 ಸ್ಪೂನ್ ಪೆಪ್ಪರ್ ಪೌಡರ್, 1/2 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಮತ್ತು 1/2 ಸ್ಪೂನ್ ಒರಿಗೆನೋ ಪೌಡರ್ನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಕಲಿಸ್ಕೋಬೇಕು. ಸ್ಟಫಿಂಗ್ ರೆಡಿ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗನೆ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ಬೋದು. ಈ ಕಡೆ ಬ್ರೆಡ್ನ ಫುಲ್ ಕಟ್ ಮಾಡ್ಕೊಳ್ಳೋಣ ರೌಂಡ್ ಶೇಪು. ಅಂದರೆ ಮಕ್ಕಳಿಗೆಲ್ಲ ತುಂಬ ಕ್ರಿಯೇಟಿವ್ ಆಗಿದ್ದರೆ ತುಂಬಾ ಇಷ್ಟಪಡ್ತಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂದರೆ ಮಕ್ಕಳು ಬೇಗ ಅಟ್ರಾಕ್ಟ್ ಆಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಇದಕ್ಕೆ ಮೇಲೆ ಸ್ವಲ್ಪ ಟೊಮೊಟೊ ಕೆಚಪ್ನ ಹಾಕಿ ಸ್ಪೂನಿಂದ ಎಲ್ಲ ಕಡೆ ಹಚ್ಚಬೇಕು. ಬ್ರೆಡ್ ಮೇಲೆ ಎಲ್ಲ ಕಡೆನೂ. ಹಾಗೆ ಮಯೋನೀಸ್ ಸಾಸ್ನು ಅಷ್ಟೇ ಬ್ರೆಡ್ ಮೇಲೆ ಸ್ಪೂನ್ ಸಹಾಯದಿಂದ ಎಲ್ಲ ಕಡೆನೂ ಹಚ್ಚಿ, ಆಮೇಲೆ ಸ್ಟಫಿಂಗ್ ರೆಡಿ ಆಗಿದೆಯಲ್ಲ ಅದ್ರ ಮೇಲೆ ಸ್ಟಫ್ ಮಾಡಿ ಬ್ರೆಡ್ ಮೇಲೆಲ್ಲ ಎಲ್ಲ ಕಡೆ ಸ್ಟಫ್ ಮಾಡಿ, ಈ ಕಡೆ ತವ ಮೇಲೆ 1 ಸ್ಪೂನಷ್ಟು ಬಟರ್ನ ಹಾಕಿ ತವ ಮೇಲೆ ಸ್ಪೂನ್ ಸಹಾಯದಿಂದ ಎಲ್ಲ ಕಡೆ ಬಟರ್ನ ಹಚ್ಚಿಬಿಟ್ಟು, ಈಗ ಬ್ರೆಡ್ ಸ್ಟಫ್ ಮಾಡಿರೋದನ್ನ ಆ ತವ ಮೇಲೆ ಇಡೋಣ. ಒಂದು 60 ಸೆಕೆಂಡ್ಸ್ ಅಷ್ಟು ಒಂದು ಪ್ಲೇಟ್ನ ಮುಚ್ಚೋಣ. ಅದು ಹವೆಗೆಲ್ಲ ಬೇಯುತ್ತೆ ಚೆನ್ನಾಗಿ. ಒಂದು 60 ಸೆಕೆಂಡ್ಸ್ ಸಾಕು. ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಮತ್ತು ಇಟ್ಬಿಟ್ರೆ ಬ್ರೆಡ್ಡೆಲ್ಲ ಸೀದ್ಬಿಡುತ್ತೆ. ನೋಡಿಕೊಂಡು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ನೋಡಿ, ನೋಡೋಕ್ಕೆ ಎಷ್ಟು ತುಂಬ ಚೆನ್ನಾಗಿದೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಮತ್ತು ಇದೊಂದು 15 to 20 ಮಿನಿಟ್ಸ್ ಸಾಕು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದಕ್ಕೆ. ಕಾರ್ನ್ ರೆಡಿ ಇತ್ತು ಅಂದರೆ 10 ಮಿನಿಟ್ಸೇ ಸಾಕು ಇದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ. ತುಂಬಾ ಟೇಸ್ಟಿಯಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.